ನಮ್ಮ ತಾತನ ಆಪರೇಷನ್ ಟೈಮಲ್ಲಿ ಆಸ್ಪತ್ರೆಯಲ್ಲಿದ್ದ ನನಗೆ ಅಲ್ಲಿನ ಲೇಡಿ ಡಾಕ್ಟರ್ ಮೇಲೆ ಮನ್ಸಾಯ್ತು. ಆದರೆ ಒಂದು ಲೇಸರ್ ಲೈಟ್ ನನ್ನನ್ನು ಸಂಕಷ್ಟಕ್ಕೆ ಸಿಲುಕಿಸ್ತು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈ ಕಥೆನ ನೀವು ಕೊನೆಯವರೆಗೂ ನೋಡಿ ತುಂಬ ಎಂಜಾಯ್ ಮಾಡ್ತೀರಾ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಆಫೀಸ್ಗೆ ಹೋಗಿ ನನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ಅಷ್ಟರಲ್ಲಿ ನನ್ನ ಹೆಂಡತಿಯಿಂದ ನನಗೊಂದು ಫೋನ್ ಬಂತು. ತಾತಂಗೆ ಎದೆ ನೋವು ಕಾಣಿಸ್ಕೊಂಡಿದೆ, ಮೈಯೆಲ್ಲ ಬೆವರ್ತಾ ಇದೆ, ಆಂಬುಲೆನ್ಸಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ನೀವು ಬೇಗ ಬನ್ನಿ ಅಂತ ಹೇಳಿದ್ಲು ನನ್ನ ಹೆಂಡತಿ. ನಾನು ನೇರವಾಗಿ ಹಾಸ್ಪಿಟಲ್ಗೆ ಹೋದೆ. ಡಾಕ್ಟರ್ಗಳು 1-2 ದಿನಗಳಲ್ಲಿ ತಾತಯ್ಯನಿಗೆ ತಕ್ಷಣ ಬೈಪಾಸ್ ಸರ್ಜರಿ ಮಾಡಬೇಕು ಅಂತ ಹೇಳಿದ್ರು. ನಾನು ನಮ್ಮ HR ಈ ವಿಷಯವನ್ನ ತಿಳಿಸ್ದೆ. ನಮ್ಮ ಆಫೀಸಲ್ಲಿ HR ಇರ್ತಾರಲ್ಲ, ಅವರಿಗೆ ಈ ವಿಷಯನ ತಿಳಿಸಿ 2 ದಿನ ರಜೆ ತಗೊಂಡೆ. ನಮ್ಮ ತಾತನಿಗೆ ಆಪರೇಷನ್ ಮಾಡಿಸ್ದೆ. ಆಪರೇಷನ್ ಆದಮೇಲೆ ಅವರನ್ನು ICUಗೆ ಶಿಫ್ಟ್ ಮಾಡಿದ್ರು. ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿತ್ತು. ಡಾಕ್ಟರ್ಗಳು ಒಂದು 20 ದಿನಗಳ ಕಾಲ ಅಬ್ಸರ್ವೇಷನ್ನಲ್ಲಿರಬೇಕು, ನೀವು ಇಲ್ಲೇ ಅಡ್ಮಿಟ್ ಆಗಬೇಕಾಗುತ್ತೆ ಅಂತ ಹೇಳಿದ್ರು. ಸರಿ, ನಾನು ನಮ್ಮ HR ನನ್ನ ಪರಿಸ್ಥಿತಿಯನ್ನು ವಿವರಿಸಿ 1 ತಿಂಗಳು ವರ್ಕ್ ಫ್ರಮ್ ಹೋಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದೆ. ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ HR ಅದಕ್ಕೆ ಒಪ್ಪಿಗೆ ಕೊಟ್ಟರು. ಹಾಗಾಗಿ ನಾನು ನಮ್ಮ ತಾತಯ್ಯನಿಗೆ 1 ತಿಂಗಳ ಕಾಲ ಹಾಸ್ಪಿಟಲ್ನಲ್ಲೇ ಇರಬೇಕಾಯಿತು ಅವ್ರಿಗೋಸ್ಕರ. 3 ದಿನಗಳ ನಂತರ ತಾತಯ್ಯಂಗೆ ICUನಿಂದ ವಾರ್ಡ್ ರೂಮ್ಗೆ ಶಿಫ್ಟ್ ಮಾಡಿದ್ರು. ಸ್ವಲ್ಪ ಚೇತರಿಸ್ಕೊಂಡಿದ್ರು. ರೂಮಿಗೆ ಹೋಗಿ ಎಲ್ಲವನ್ನ ಸರಿಪಡಿಸ್ಕೊಂಡು ಕಿಟಕಿಯನ್ನು ತೆರವೆ. ಹಾಸ್ಪಿಟಲ್ ಪಕ್ಕದ ಫ್ಲಾಟ್ನಲ್ಲಿ ಪಾರ್ಕಿಂಗ್ ಪ್ಲೇಸ್ ಇತ್ತು. ಅದರ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಇತ್ತು. ಅದರಲ್ಲಿ ಬಹುಶಃ PG ಇರಬೇಕು ಅಂತ ಅನ್ಸುತ್ತೆ. ಹುಡುಗಿರೆಲ್ಲ ಬರ್ತಾ ಹೋಗ್ತಾ ಇದ್ರು. ನಾನು ಒಂದು ಕಡೆ ತಾತನ ಆರೋಗ್ಯವನ್ನು ನೋಡ್ಕೊಳ್ತಾ, ಇನ್ನೊಂದು ಕಡೆ ನನ್ನ ಆಫೀಸ್ ಕೆಲಸವನ್ನ ಹಾಸ್ಪಿಟಲ್ನಲ್ಲೇ ಇದ್ದು ಮಾಡ್ತಾ ಇದ್ದೆ. ಮರುದಿನ ಬೆಳಗ್ಗೆ ನಮ್ಮ ತಾತನ ರೆಗ್ಯುಲರ್ ಚೆಕಪ್ಗಾಗಿ ಡಾಕ್ಟರ್ ಸವಿತಾ ರೌಂಡ್ಸಿಗೆ ಬಂದ್ರು. ನೋಡೋಕೆ ಚೆನ್ನಾಗಿದ್ರು. ಅವ್ರು ಬಂದು ನಮ್ಮ ಸಲೈನ್ ಬಾಟ್ಲನ್ನ ಚೆಕ್ ಮಾಡಿ ಹೋಗ್ತಾ ಇರ್ಬೇಕಾದ್ರೆ ನಾನು ಬಾಕಿಲ ಹತ್ತಿರ ಹೋಗಿ, ಡಾಕ್ಟರ್, ಈಗ ತಾತಯ್ಯನಿಗೆ ಹೇಗಿದೆ ಅಂತ ಮಾತನ್ನ ಆರಂಭಿಸ್ದೆ. ಅವ್ರ ಹಿಂದಕ್ಕೆ ತಿರುಗಿ, ಡೋಂಟ್ ವರಿ, ಪೇಷಂಟ್ ಕಂಡೀಷನ್ ಈಗ ನಾರ್ಮಲ್ ಅಂಥೇಳಿ ಮುಂದಕ್ಕೆ ಹೋದ್ರು. ಸವಿತಾ ಬಗ್ಗೆ ಹೇಳಬೇಕಂದ್ರೆ ಒಂದು 5.5 ಅಡಿ ಎತ್ತರ ಇದ್ದಾರೆ. ಬಂಗಾರ ಬಣ್ಣದ ಮೈಬಣ್ಣದಿಂದ ನೋಡೋದಕ್ಕೆ ತುಂಬ ಸುಂದರವಾಗಿದ್ದಾರೆ. ಅಷ್ಟರಲ್ಲಿ ನರ್ಸ್ ಒಬ್ರು ಫೈಲನ್ನು ಹಿಡಿದುಕೊಂಡು ಬಂದು ಸವಿತಾ ಅವರನ್ನ ಏನೋ ಡೌಟನ್ನು ಕೇಳಿದ್ರು. ಸವಿತಾ ಆ ಸಂದೇಹವನ್ನು ಬಗೆಹರಿಸಿ ಮುಂದೆ ನಡೆಯೋದಕ್ಕೆ ಶುರು ಮಾಡಿದ್ರು. ಏನಾಯ್ತೋ ಏನೋ ತಿಳಿದು ಆದರೆ ಒಮ್ಮೆಗೆ ಹಿಂದಕ್ಕೆ ತಿರುಗಿ ನೋಡಿದ್ರು. ಏನ್ ನೋಡ್ತಾ ಇದ್ಯಾ ಅಂತನ್ನುವಂತೆ ಹುಬ್ಬನ್ನ ಏರಿಸಿ ಕೇಳಿದ್ರು. ನಾನೇನು ಇಲ್ಲ ಅಂತನ್ನುವಂತೆ ತಲೆ ಆಡಿಸಿ ತಕ್ಷಣ ಒಳಗೆ ಹೊರಟು ಹೋದೆ. ರಾತ್ರಿ 8 ಗಂಟೆ ಆಗ್ತಾ ಇದೆ. ಸವಿತಾ ಮತ್ತೆ ಯಾವಾಗ ರೌಂಡ್ಗೆ ಬರ್ತಾರೆ ಅಂತ ನಾನು ಕಾಯ್ತಾ ಇದ್ದೆ. ಅಷ್ಟರಲ್ಲಿ ಅವರು ಬಂದೇ ಬಿಟ್ರು. ನಮ್ಮ ತಾತೆಯನ್ನ ಚೆಕ್ ಮಾಡ್ತಾ ನನ್ನ ಕಡೆ ನೋಡಿದ್ರು. ನಾನು ಒಂದು ಸಣ್ಣ ಸ್ಮೇಲನ್ನು ಕೊಟ್ಟೆ. ರಾತ್ರಿಗೆ ಮೆಡಿಸಿನ್ ತರೋದಕ್ಕೆ ನನಗೆ ಪ್ರಿಸ್ಕ್ರಿಪ್ಷನ್ ಕೊಟ್ಟರು. ನಾನು ಎಷ್ಟು ಗಂಟೆಗೆ ಬರ್ತೀನಿ ಮೇಡಮ್ ಅಂತೇಳಿ ಆತುರದಿಂದ ಕೇಳಿದೆ. ನಾನು ಬರೋದಿಲ್ಲ, ಬೇರೆ ಡ್ಯೂಟಿ ಡಾಕ್ಟರ್ ಬರ್ತಾರೆ ಅಂತ ಹೇಳಿದ್ರು. ಮತ್ತೆ ಯಾವಾಗ ಬರ್ತೀರಿ ನೀವು ಅಂತ ನಾನು ಕೇಳಿದೆ. ಯಾಕೆ ಅಂತ ಅವ್ರು ಕೇಳಿದ್ರು. ಏನಿಲ್ಲ, ನಿಮ್ಮ ಟ್ರೀಟ್ಮೆಂಟ್ನಿಂದ ನಮ್ಮ ತಾತಯ್ಯ ಚೆನ್ನಾಗಿ ರಿಕವರ್ ಆಗ್ತಾ ಇದ್ದಾರೆ ಅಂತಂದೆ. ಅದಕ್ಕೆ ಅವರು ಒಂದು ಸಣ್ಣ ನಗು ಹೊರಟು ಹೋದ್ರು. ನಾನು ಕೂಡ ಅವ್ರ ಹಿಂದೆನೇ ಬಾಕಿಲವರೆಗೆ ಹೋದೆ. ನಮ್ಮದು ಆ ಫ್ಲೋರ್ನಲ್ಲಿ ಕೊನೆ ರೂಮ್ ಆಗಿದ್ರಿಂದ ಅವರು ತಮ್ಮ ರೂಮ್ ಕಡೆ ಹೋದ್ರು. ಸ್ವಲ್ಪ ಸಮಯದ ನಂತರ ನಾನು ಬರೆದುಕೊಟ್ಟಿದ್ದ ಪ್ರಿಸ್ಕ್ರಿಪ್ಷನ್ ಅನ್ನು ತಗೊಂಡು ಕೆಳಗಿನ ಮೆಡಿಕಲ್ನಲ್ಲಿ, ಫಾರ್ಮಸಿನಲ್ಲಿ ಮೆಡಿಸಿನ್ ತಗೊಳ್ತಾ ಇದ್ರೆ ಅಷ್ಟರಲ್ಲಿ ಅವರ ಡ್ಯೂಟಿ ಮುಗೀತು ಅನ್ಸುತ್ತೆ, ಹೊರಗೆ ಹೋಗ್ತಾ ಇದ್ರು. ನಾನು ಕೂಡ ಬೇಗ ಮೆಡಿಸಿನ್ ತಗೊಂಡು ಅವರನ್ನು ಫಾಲೋ ಮಾಡಿದೆ. ಅವರು ಹಾಸ್ಪಿಟಲ್ ಹೊರಗೆ ಹೋಗಿ ಎದುರುಗಡೆ ಇರೋ PG ಒಳಗೆ ಹೋದ್ರು. ಅವ್ರು PGಯಲ್ಲೇ ಇರ್ತಾರೆ ಅಂತ ಕನ್ಫರ್ಮ್ ಮಾಡಿಕೊಂಡು ನಾನು ಬೇಗ ನನ್ನ ರೂಮ್ಗೆ ಹೋಗಿ ಕಿಟಕಿ ತೆರೆದು ನೋಡ್ತಾ ಇದ್ದೆ. ಅದರಲ್ಲಿ 4 ಫ್ಲೋರ್ ಇದ್ವು. ಯಾವ ಫ್ಲೋರ್ನಲ್ಲಿ ಇದ್ದಾರೋ ಏನೋ ಅಂತನೋ ಆಸೆಯಿಂದ ನೋಡಿದೆ. ಆದರೆ ಯಾವುದೇ ರೆಸ್ಪಾನ್ಸ್ ಕೂಡ ಇಲ್ಲ. ಇನ್ನು ನಾನು ನನ್ನ ಕೆಲಸವನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ಮೊಬೈಲ್ನಲ್ಲಿ ಸಿನಿಮಾ ನೋಡಿದೆ. ಸರಿಯಾಗಿ ಒಂದು 10-30 ಗಂಟೆಗೆ ಒಂದು ರೊಮ್ಯಾಂಟಿಕ್ ಸೀನ್ ಬರ್ತಾ ಇತ್ತು. ಆಗ ಮತ್ತೆ ನನ್ನ ಗಮನ ಸವಿತಾ ಕಡೆ ಹೋಯಿತು. ಮರುದಿನ ಬೆಳಗ್ಗೆ ಹಾಸ್ಪಿಟಲ್ ಹೊರಗಿರುವ ಶಾಪ್ ಹತ್ರ ನಾನು ಸಿಗರೇಟ್ ಸೇರ್ತಾ ನಿಂತಿದ್ದೆ. ಅಷ್ಟರಲ್ಲಿ ಸವಿತಾ ತನ್ನ ಫ್ರೆಂಡ್ಸ್ ಜೊತೆ ಬಂದು ಏನೇನೋ ಐಟಮ್ಸ್ ತಗೊಂಡು PG ಒಳಗೆ ಹೋಗೋದಕ್ಕೆ ಶುರು ಮಾಡಿದ್ರು.
ನಾನು ಅವರ ಹಿಂದೆನೇ ಫಾಲೋ ಮಾಡ್ತಾ PG ಹೊರಗೆ ಹೋದೆ. ಲಿಫ್ಟ್ 3rd ಫ್ಲೋರ್ಗೆ ಹೋಗಿ ನಿಂತಿದ್ದನ್ನು ನೋಡಿ ಅವರಿರೋದು 3ನೇ ಅಂತಸ್ತಿನಲ್ಲಿ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡೆ. ರೂಮ್ಗೆ ಹೋಗಿ ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಅನ್ನು ಮುಗಿಸಿ ಸವಿತಾ ಅವರಿಗಾಗಿ ನಾನು ಕಾಯ್ತಾ ಇದ್ದೆ. ಸರಿಯಾಗಿ 10 ಗಂಟೆಗೆ ಬೇರೆ ಡಾಕ್ಟರ್ ಬಂದರು. ನನಗೆ ನಿರಾಸೆ ಆಯಿತು. ನಿನ್ನೆ ಬಂದಿದ್ದ ಮೇಡಮ್ ಇವತ್ತು ಬಂದಿಲ್ವಾ ಅಂತ ನರ್ಸ್ ಬಳಿ ಕೇಳಿದ್ರೆ ಅವರು ರಜೆಯಲ್ಲಿದ್ದಾರೆ, ನಾಳೆ ಬರ್ತಾರೆ ಅಂತ ಹೇಳಿದ್ರು. ಆ ದಿನವಿಡೀ ಸವಿತಾ ನೆನಪಿನಲ್ಲೇ ಸರಿಯಾಗಿ ಕೆಲಸ ಕೂಡ ಮಾಡದೆ ಕಳೆದ್ಬಿಟ್ಟೆ. ಮರುದಿನ ಬೆಳಗ್ಗೆ ಎದ್ದು PGಯ ಕಿಟಕಿಗಳನ್ನು ನೋಡ್ತಾ ಇದ್ದೆ. ಅಷ್ಟರಲ್ಲಿ ಸರಿಯಾಗಿ ನನ್ನ ರೂಮ್ ಎದುರಿಗಿರೋ ಕಿಟಕಿ ಹತ್ರ ಸವಿತಾ ಕನ್ನಡಿ ಇಟ್ಕೊಂಡು ಜಡೆ ಹಾಕ್ಕೊಳ್ತಾ ಇದ್ರು. ನನ್ನೊಳಗೆ ಹೇಳಲಾರದಷ್ಟು ಖುಷಿ. ಅವ್ರ ಮುಖಕ್ಕೆ ಕ್ರೀಮ್ ಲಿಪ್ಸ್ಟಿಕ್ ಹಚ್ಕೊಳ್ಳೋದೆಲ್ಲ ನೋಡ್ತಾ ಇದ್ರು. ಕಿಟಕಿ ಕ್ಲೋಸ್ ಮಾಡಿ ಅವರು ಹೊರಗೆ ಬರ್ತಾ ಇದ್ದಂತೆ ನಾನು ಹಾಸ್ಪಿಟಲ್ ಗೇಟ್ ಹತ್ರ ನಿಂತು ಗುಡ್ ಮಾರ್ನಿಂಗ್ ಡಾಕ್ಟರ್ ಅಂತ ವಿಶ್ ಮಾಡಿದೆ. ಅವರು ಒಂದು ಸಣ್ಣ ಸ್ಮೈಲನ್ನು ಕೊಟ್ಟು ಹೊರಟು ಹೋದ್ರು. 10 ಗಂಟೆಗೆ ಅವರು ರೂಮಿಗೆ ಮತ್ತೆ ಬಂದರು. ಅವರು ಚೆಕ್ ಮಾಡ್ತಾ ಇರಬೇಕಾದ್ರೆ ನಾನು ಪದೇ ಪದೇ ಪ್ರಶ್ನೆಯನ್ನ ಕೇಳ್ತಾ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೆ. ಈಗೋ ನೀನೇ ಬಂದು ನೋಡು ಅಂಥೇಳಿ ಅವರು ಸ್ವಲ್ಪ ಸಿಡುಮಿಡಿಗೊಂಡ್ರು. ಕೋಪ ಯಾಕೆ ಮೇಡಮ್, ತಾತಯ್ಯನ ಆರೋಗ್ಯದ ಬಗ್ಗೆ ಕೇಳ್ದೆ ಅಷ್ಟೇ ಅಂಥೇಳಿ ಸ್ಮೈಲನ್ನು ಕೊಟ್ಟೆ. ಅವ್ರು ಮೆಡಿಸಿನ್ ಸ್ಲಿಪ್ ಕೊಟ್ಟು ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ಹೊತ್ತು ಇರ್ಬೋದು ಅಲ್ವಾ ಮೇಡಮ್ ನೀವು ಅಂತಂದೆ. ಬೆಳಗ್ಗಿಂದ ನೋಡ್ತಾ ಇದ್ದೀನಿ, ನನ್ನಿಂದೆ ಬೀಳ್ತಾ ಇದೆಯಾ ಅಂಥೇಳಿ ಅವ್ರು ನಗತಾನೆ ಹೇಳಿದ್ರು. ಮಧ್ಯಾಹ್ನ ನನ್ನ ಹೆಂಡತಿ ಫೋನ್ ಮಾಡಿದ್ರೆ ನಾನು ಸಣ್ಣ ಕೆಲಸದ ಮೇಲೆ ಮನೆಗೆ ಹೋಗ್ತಾ ಇದ್ದಾಗ ನನ್ನ ಮೊಬೈಲ್ಗೆ ಸವಿತಾ ಅಂತನ ಹೆಸರಿನಿಂದ ಫೋನ್ ಬಂತು. ಎಲ್ಲಿಗೆ ಹೋಗಿದ್ಯಾ, ಬೇಗ ಬಾ, ಮೆಡಿಸಿನ್ ತರಬೇಕು ಅಂತ ಅವ್ರಿಗೆ ಹೇಳಿದ್ರು. ಈ ನಂಬರ್ ನಿಮ್ದೇನಾ ಮೇಡಮ್ ಅಂತ ಕೇಳಿದ್ರೆ ಹೌದು ಅಂಥೇಳಿ ಅವರು ಫೋನನ್ನು ಕಟ್ ಮಾಡಿದ್ರು. ನನಗೆ ತುಂಬ ಖುಷಿ ಆಯಿತು. ನಾನು ತಕ್ಷಣ ಹಾಸ್ಪಿಟಲ್ಗೆ ಹೋಗಿ ಅವರನ್ನು ಮೀಟ್ ಮಾಡಿದೆ. ಥ್ಯಾಂಕ್ಸ್ ಮೇಡಮ್, ನಾನು ಕಾಲ್ ಮಾಡಿದ್ದಕ್ಕೆ ಅಂತಂದೆ. ಅದಕ್ಕೆ ಅವರು ಸಿಟ್ಟು ಮಾಡಿಕೊಂಡು ಆ್ಯಕ್ಟಿಂಗ್ ಮಾಡ್ತಾ ಮೆಡಿಸಿನ್ ತರೋದಕ್ಕೆ ಹೇಳಿದ್ರು. ವಾಟ್ಸಪ್ಪಲ್ಲಿ ಅವರ DP ನೋಡಿದೆ, ತುಂಬ ಸುಂದರವಾಗಿತ್ತು. ರಾತ್ರಿ 9 ಗಂಟೆಗೆ ಅವರು ರೌಂಡ್ಸಿಗೆ ಬಂದರು. ನಾನು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾ ಇರುವಂತೆ ನಟಿಸ್ತಾ ಇದ್ದೆ, ಅವರನ್ನು ಗಮನಿಸ್ತಾ ಇದ್ದೆ. ಅವರು ಹೋದ್ಮೇಲೆ PGಯಲ್ಲಿ ಅವರ ರೂಮ್ ಲೈಟ್ ಆನ್ ಆಯಿತು. ಅವರು ಕಿಟಕಿ ತೆರೆಯುತ್ತಲೇ ನನ್ನ ರೂಮ್ ಕಿಟಕಿಯಿಂದ ಸನ್ನೆ ಮಾಡಿದೆ. ಆದರೆ ಅದನ್ನು ಅವರು ಗಮನಿಸಲಿಲ್ಲ. ನನ್ನ ಹತ್ತಿರ ಇದ್ದ ಲೇಸರ್ ಲೈಟನ್ನು ಅವರ ರೂಮ್ ಒಳಗಡೆ ಹಾಕಿಬಿಟ್ಟೆ. ಅವರು ನನ್ನ ಕಡೆ ನೋಡಿ ಕಿಟಕಿಯನ್ನು ಕ್ಲೋಸ್ ಮಾಡಿದ್ರು. ಸ್ವಲ್ಪ ಸಮಯದ ನಂತರ ಅವ್ರು ಫೋನ್ ಮಾಡಿ, ಯಾಕೆ ಟಾರ್ಚಾಗ್ತಾ ಇದೆಯಾ, ಬುದ್ಧಿವಂತನಾಗಿ ನಿನ್ನ ಕೆಲಸ ನೋಡ್ಕೋ, ಇಂಥ ಆ್ಯಕ್ಟಿಂಗ್ ಎಲ್ಲ ಮಾಡಿದ್ರೆ ಮ್ಯಾನೇಜ್ಮೆಂಟ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ ಕೋಪದಿಂದ ಫೋನನ್ನು ಕಟ್ ಮಾಡಿದ್ರು. ನಾನೊಂದು ಸ್ವಲ್ಪ ಹೆದರಿ ಒಂದು 15 ನಿಮಿಷದ ನಂತರ ವಾಟ್ಸಪ್ನಲ್ಲಿ ಸಾರಿ ಮೇಡಮ್ ಅಂತ ಮೆಸೇಜ್ ಮಾಡಿದೆ. ಇನ್ನೊಂದು ಸಲ ಮೆಸೇಜ್ ಮಾಡಬೇಡ ಅಂಥೇಳಿ ಅವರು ರಿಪ್ಲೈ ಕೊಟ್ಟರು. ಮುಂದೇನಾಯಿತು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಈ ಕತೆ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮಾಡಿದ್ದು ಸರಿನಾ ತಪ್ಪು ಅಂತ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೇ ತಿಳಿಸ್ಬೇಕು. ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್. ಬಾಯ್. ಸಿ ಯು.